ಭಾರತೀಯ ಜನತಾ ಪಾರ್ಟಿ ಮೂಡಾ ಪ್ರಕರಣವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಹೋರಾಟವನ್ನು ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ. ಬಿಜೆಪಿ JDS ನನ್ನನ್ನು ತೇಜೋವಧೆ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ನನ್ನನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರ ಇದು ಅನ್ನೋದನ್ನು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು. ತಾವೇನೂ ತಪ್ಪೆಸಗಿಲ್ಲ, 14 ನಿವೇಶನಗಳನ್ನು ಯಾಕೆ ನಾನು ಹಿಂದಿರುಗಿಸ್ಬೇಕು, ಮುಖ್ಯಮಂತ್ರಿ ಧರ್ಮಪತ್ನಿ ಅಂತ ಹೇಳಿದ್ರೆ ಅವ್ರಿಗೆ ಸಿಗಬಾರ್ದಾಗಾದ್ರೆ ನ್ಯಾಯಬದ್ಧವಾಗಲ್ಲ ಮುಖ್ಯಮಂತ್ರಿಗಳು, ಇದು ಅಕ್ರಮವಾಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನಿವೇಶನ ನಿಮ್ಮ ಧರ್ಮಪತ್ನಿಗೆ. 62 ಕೋಟಿ ನಮಗೆ ಪರಿಹಾರ ಕೊಡಲಿ, ನಿವೇಶನಗಳನ್ನು ಹಿಂದಿರುಗಿಸ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಯಾವುದೇ ಪರಿಹಾರ ಇಲ್ಲದೇ ಇವತ್ತು ಹಿಂದಿರುಗಿಸಿದ್ದಾರೆ. ಹಾಗಾಗಿ ಇವತ್ತು ಫೋರ್ಜರಿ ಆಗಿದೆ, ತಿರ್ತಕ್ಕಂಥ ಕೆಲಸ ಆಗಿದೆ, ಅನೇಕ ವಿಚಾರಗಳಿದೆ. ಈಗ ಇಡಿ ತನಿಖೆ ಮುಂದೆ ಇವೆಲ್ಲವೂ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಇಡಿಗೆ ತನಿಖೆ ಮಾಡಕ್ಕೆ ಅಧಿಕಾರನೇ ಇಲ್ಲ. ಈಗ ಲೋಕಾಯುಕ್ತಕ್ಕೆ ಲೆಟರ್ ಬರೆದಿದ್ದಾರೆ, ಇದು ತನಿಖೆ ಕೋರ್ಟ್ ಮೇಲೆ ಒತ್ತಡ ಇರೋ ತಂತ್ರ ಅಂತ ಸಿದ್ದರಾಮಯ್ಯ ಅವರು. ಹೌದು ಸ್ವಾಮಿ, ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನು ತನಿಖಾ ಸಂಸ್ಥೆಯಲ್ಲಿ ಹಿಡ್ಕೊಂಡು ನಿಮ್ಮ ಬಾಮೈದ ರಾತ್ರಿ 8 ಗಂಟೆಗೂ ಹೋಗ್ಬೋದು, ರಾತ್ರಿ 12 ಗಂಟೆಗೂ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಭೇಟಿಯನ್ನು ಕೊಡ್ಬೋದು, ಯಾರು ಏನು ಬೇಕಾದರೂ ಮಾಡ್ಬೋದು. ನೀವು ಮಾತ್ರ ರಾಜ್ಯದ ಜನತೆಗೆ ಭಾಳ ಪ್ರಾಮಾಣಿಕ, ನಾನು ಯಾವುದೇ ಒಂದು ಅಕ್ರಮ ನಡೆದೇ ಇಲ್ಲ ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಯಶಸ್ವಿಯಾಗಿ ಮಾಡಿಕೊಂಡು ಅಕ್ರಮಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಇಡಿ ತನಿಖಾ ಸಂಸ್ಥೆಯಿಂದ ಅಕ್ರಮ ಬಹಿರಂಗ ಆಗ್ತಿದ್ದಂಗೆ ಪಾಪ ಸಿದ್ದರಾಮಯ್ಯನವ್ರಿಗೆ ಕೋಪ ಶುರುವಾಗಿದೆ ಇಡಿ ಮೇಲೆ. ಆದರೆ ಸತ್ಯನೇ, ಅದನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ತಾವು ಕೂಡ ಪತ್ರಿಕಾ ಹಾಗೂ ಮಾಧ್ಯಮದಲ್ಲೂ ಕೂಡ ಬಿತ್ತರಿಸಿದ್ರಿ, ಏನೋ ಅವರ ಅರ್ಜಿಯನ್ನು ತಿದ್ದಿರ್ತಕ್ಕಂಥದ್ದು ವೈಟ್ನರ್ ಹಚ್ಚಿರ್ತಕ್ಕ ಇಡಿ ಅಲ್ಲ. ಇಡಿ ಹೇಳೋಕ್ಕೂ ಮುಂಚೆನೇ ಪತ್ರಿಕೆಗಳಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿದೆ, ದೃಶ್ಯ ಮಾಧ್ಯಮಗಳಲ್ಲಿ. ಮುಖ್ಯಮಂತ್ರಿಗಳು ಪ್ರಾಮಾಣಿಕರಿದ್ದರೆ ಅದನ್ನು ಬಹಿರಂಗ ಪಡಿಸ್ಬೇಕಾಗಿತ್ತು. ಆ ಪ್ರಾಮಾಣಿಕತೆ ಮುಖ್ಯಮಂತ್ರಿಗಳಿಗಿಲ್ಲ ಅನ್ನೋದು ಈಗ ಜಗಜ್ಜಾಹಿರ ಆಗಿದೆ. ಇಲ್ಲಿ ನ್ಯಾಯಾಲಯ ಇದೆ ನೋಡಿ, ನ್ಯಾಯಾಧೀಶರೇನಿದ್ದಾರೆ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೇನೆ ಯಾವುದು ಸತ್ಯ ಅಸತ್ಯ ಅದನ್ನು ಹಿಡ್ಕೊಂಡು ಅವರು ತೀರ್ಪನ್ನು ನೀಡ್ತಾರೆ. ಕಾಯೋಣ ಅದ್ರ ಬಗ್ಗೆ. ನನ್ನನ್ನು ಒಳಗೊಂಡಂತೆ ನಾನು ಮಾತನಾಡೋದಕ್ಕೆ ಇಚ್ಛೆ ಪಡ್ತೇನೆ. ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ. ಮತ್ತು ಇದನ್ನು ವಿಜಯೇಂದ್ರ ಅವರು ಟೀಕೆ ಮಾಡಿದ್ರು ಯತ್ನಾಳ್ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನನ್ನನ್ನು ಒಳಗೊಂಡಂತೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಂಥ ಹಿರಿಯರು, ಅನಂತಕುಮಾರ್ ಅಂತ ಹಿರಿಯರು, VS ಆಚಾರ್ಯರು, ತಂಗಾ ಅವರು, ಅನೇಕ ಹಿರಿಯರ ಒಂದು ಶ್ರಮ ಇದೆ, ಲಕ್ಷಾಂತರ ಕಾರ್ಯಕರ್ತರ ಒಂದು ಬೆವರಿದೆ ಇದರಲ್ಲಿ. ಪಕ್ಷ ಸಂಘಟನೆ ಎಷ್ಟು ಎತ್ತರಕ್ಕೆ ಬೆಳೆದು ಬಂದು ನಿಂತದ್ದಲ್ಲಿ. ಹಾಗಾಗಿ ನನ್ನನ್ನು ಒಳಗೊಂಡಂತೆ ನಾನು ಯಾವ ರೀತಿ ನಡ್ಕೊಳ್ತೇನೆ, ಏನು ಮಾತನಾಡ್ತೇನೆ, ಕಾರ್ಯಕರ್ತನ ಒಳಗೊಂಡಂತೆ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಎಲ್ಲರೂ ಕೂಡ MLA ಆಗೋದಕ್ಕಾಗಲ್ಲ, ಎಲ್ಲರೂ ಕೂಡ ಮಂತ್ರಿ ಆಗೋದಕ್ಕಾಗೋದಿಲ್ಲ. ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಇಲ್ಲದೇ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಅಪೇಕ್ಷೆ ಒಬ್ಬ ಕಾರ್ಯಕರ್ತನಾಗಿ, ರಾಜ್ಯದ ಅಧ್ಯಕ್ಷನಾಗಲ್ಲ, ನನ್ನ ಅಪೇಕ್ಷೆ ಇರ್ತಕ್ಕಂಥದ್ದು ನನ್ನನ್ನು ಒಳಗೊಂಡಂತೆ ನಮ್ಮ ನಡವಳಿಕೆ ಆಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾರೂ ಕೂಡ ನಡೆದುಕೊಳ್ಬಾರದು. ಇದು ನನ್ನ ಅಪೇಕ್ಷೆನೂ ಇದೆ, ಕಾರ್ಯಕರ್ತರ ಅಪೇಕ್ಷೆನೂ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಪಕ್ಷದ ಹಿತದೃಷ್ಟಿಯಿಂದ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೇಜವಾಬ್ದಾರಿ ಮುಖ್ಯಮಂತ್ರಿ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಒಟ್ಟಾಗಿ ಹೋಗ್ಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಇದೆ, ನಂದು ಇದೆ, ರಾಷ್ಟ್ರೀಯ ನಾಯಕರದ್ದು ಕೂಡ ಇದೆ. ಇರ್ಲಿ ಬಿಡಪ್ಪ, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಇನ್ನೊಂದು ಪರಮೇಶ್ವರ್ ಕಿಡಿಕಾರಿದ್ದಾರೆ, ನಾವು ಇಬ್ರು ಕಾಂಪ್ರಮೈಸ್ ಅಂದ್ರೆ DCM CM ಅವರೇ ಎಲ್ಲಾನು ಕಾಂಪ್ರಮೈಸ್ ಅಧಿಕಾರ ಮಾಡ್ಕೊಂಡ್ರೆ ನಾವ್ಯಾಕೆ ಇರಬೇಕು ಅಂತೇಳಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಇನ್ನೊಂದು ತಿಂಗಳು ನೋಡಿ, ಇನ್ನೊಂದು ಅಧಿವೇಶನ ಪ್ರಾರಂಭ ಆಗ್ತದೆ 9ನೇ ತಾರೀಕಿಂದ. ಕಾಂಗ್ರೆಸ್ ಗುದ್ದಾಟನೂ ಕೂಡ ಪ್ರಾರಂಭ ಆಗಲೇ ಆಗಿದೆ. ಹಾಗೆ ಬರೋದ್ರಿಂದ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಿದೆ, ಎಲ್ಲವೂ ಕೂಡ ಕಾದು ನೋಡೋಣ. ಭಾರತೀಯ ಜನತಾ ಪಾರ್ಟಿ ಮೂಡಾ ಪ್ರಕರಣವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಹೋರಾಟವನ್ನು ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ. ಬಿಜೆಪಿ JDS ನನ್ನನ್ನು ತೇಜೋವಧೆ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ನನ್ನನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರ ಇದು ಅನ್ನೋದನ್ನು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು. ತಾವೇನೂ ತಪ್ಪೆಸಗಿಲ್ಲ, 14 ನಿವೇಶನಗಳನ್ನು ಯಾಕೆ ನಾನು ಹಿಂದಿರುಗಿಸ್ಬೇಕು,
ಮುಖ್ಯಮಂತ್ರಿ ಧರ್ಮಪತ್ನಿ ಅಂತ ಹೇಳಿದ್ರೆ ಅವ್ರಿಗೆ ಸಿಗಬಾರ್ದು. ಹಾಗಾದ್ರೆ ನ್ಯಾಯಬದ್ಧವಾಗಲ್ಲ ಮುಖ್ಯಮಂತ್ರಿಗಳು. ಇದು ಅಕ್ರಮವಾಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನಿವೇಶನ ನಿಮ್ಮ ಧರ್ಮಪತ್ನಿಗೆ. 62 ಕೋಟಿ ನಮಗೆ ಪರಿಹಾರ ಕೊಡಲಿ, ನಿವೇಶನಗಳನ್ನು ಹಿಂದಿರುಗಿಸ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಯಾವುದೇ ಪರಿಹಾರ ಇಲ್ಲದೇ ಇವತ್ತು ಹಿಂದಿರುಗಿಸಿದ್ದಾರೆ. ಹಾಗಾಗಿ ಇವತ್ತು ಫೋರ್ಜರಿ ಆಗಿದೆ, ತಿರ್ತಕ್ಕಂಥ ಕೆಲಸ ಆಗಿದೆ, ಅನೇಕ ವಿಚಾರಗಳಿದೆ. ಈಗ ಇಡಿ ತನಿಖೆ ಮುಂದೆ ಇವೆಲ್ಲವೂ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಇಡಿಗೆ ತನಿಖೆ ಮಾಡಕ್ಕೆ ಅಧಿಕಾರನೇ ಇಲ್ಲ. ಈಗ ಲೋಕಾಯುಕ್ತಕ್ಕೆ ಲೆಟರ್ ಬರೆದಿದ್ದಾರೆ. ಇದು ತನಿಖೆ ಕೋರ್ಟ್ ಮೇಲೆ ಒತ್ತಡ ಇರೋ ತಂತ್ರ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಹೌದು ಸ್ವಾಮಿ, ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನು ತನಿಖಾ ಸಂಸ್ಥೆಯಲ್ಲಿ ಹಿಡ್ಕೊಂಡು ನಿಮ್ಮ ಬಾಮೈದ ರಾತ್ರಿ 8 ಗಂಟೆಗೂ ಹೋಗ್ಬೋದು, ರಾತ್ರಿ 12 ಗಂಟೆಗೂ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಭೇಟಿಯನ್ನು ಕೊಡ್ಬೋದು. ಯಾರು ಏನು ಬೇಕಾದರೂ ಮಾಡ್ಬೋದು. ನೀವು ಮಾತ್ರ ರಾಜ್ಯದ ಜನತೆಗೆ ಭಾಳ ಪ್ರಾಮಾಣಿಕ, ನಾನು ಯಾವುದೇ ಒಂದು ಅಕ್ರಮ ನಡೆದೇ ಇಲ್ಲ ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಯಶಸ್ವಿಯಾಗಿ ಮಾಡಿಕೊಂಡು ಅಕ್ರಮಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಇಡಿ ತನಿಖಾ ಸಂಸ್ಥೆಯಿಂದ ಅಕ್ರಮ ಬಹಿರಂಗ ಆಗ್ತಿದ್ದಂಗೆ ಪಾಪ ಸಿದ್ದರಾಮಯ್ಯನವ್ರಿಗೆ ಕೋಪ ಶುರುವಾಗಿದೆ ಇಡಿ ಮೇಲೆ. ಆದರೆ ಸತ್ಯನೇ, ಅದನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ತಾವು ಕೂಡ ಪತ್ರಿಕಾ ಹಾಗೂ ಮಾಧ್ಯಮದಲ್ಲೂ ಕೂಡ ಬಿತ್ತರಿಸಿದ್ರಿ. ಏನೋ ಅವರ ಅರ್ಜಿಯನ್ನು ತಿದ್ದಿರ್ತಕ್ಕಂಥದ್ದು ವೈಟ್ನರ್ ಹಚ್ಚಿರ್ತಕ್ಕ ಇಡಿ ಅಲ್ಲ. ಇಡಿ ಹೇಳೋಕ್ಕೂ ಮುಂಚೆನೇ ಪತ್ರಿಕೆಗಳಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿದೆ, ದೃಶ್ಯ ಮಾಧ್ಯಮಗಳಲ್ಲಿ. ಮುಖ್ಯಮಂತ್ರಿಗಳು ಪ್ರಾಮಾಣಿಕರಿದ್ದರೆ ಅದನ್ನು ಬಹಿರಂಗ ಪಡಿಸ್ಬೇಕಾಗಿತ್ತು. ಆ ಪ್ರಾಮಾಣಿಕತೆ ಮುಖ್ಯಮಂತ್ರಿಗಳಿಗಿಲ್ಲ ಅನ್ನೋದು ಈಗ ಜಗಜ್ಜಾಹಿರ ಆಗಿದೆ. ಸರ್, ಈಗ ಇಡೀ ಪತ್ರ ಬರೆದಿರೋದೇ ರಾಜಕೀಯ ಪ್ರೇರಿತ. ಇವತ್ತು ಕೋರ್ಟಲ್ಲಿ ನಮ್ಮದು ಮೇಲ್ಮನವಿ ವಿಚಾರಣೆ ಇತ್ತು, ಅದಕ್ಕೋಸ್ಕರ ಕೋರ್ಟ್ ಮೇಲೆ ಪ್ರಭಾವ ಇರಲಿ, ನ್ಯಾಯಾಲಯ ಇದೆ ನೋಡಿ. ನ್ಯಾಯಾಧೀಶರೇನಿದ್ದಾರೆ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೇನೆ ಯಾವುದು ಸತ್ಯ ಅಸತ್ಯ ಅದನ್ನು ಹಿಡ್ಕೊಂಡು ಅವರು ತೀರ್ಪನ್ನು ನೀಡ್ತಾರೆ. ಕಾಯೋಣ ಅದ್ರ ಬಗ್ಗೆ. ನನ್ನನ್ನು ಒಳಗೊಂಡಂತೆ ಇವತ್ತು ನಾನು ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ. ಮತ್ತು ಇದನ್ನು ವಿಜಯೇಂದ್ರ ಅವರು ಟೀಕೆ ಮಾಡಿದ್ರು ಯತ್ನಾಳ್ ಗೌಡ್ರಿಗೆ ಅಂತೇಳಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನನ್ನನ್ನು ಒಳಗೊಂಡಂತೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಂಥ ಹಿರಿಯರು, ಅನಂತಕುಮಾರ್ ಅಂತ ಹಿರಿಯರು, VS ಆಚಾರ್ಯರು, ತಂಗಾ ಅವರು, ಅನೇಕ ಹಿರಿಯರ ಒಂದು ಶ್ರಮ ಇದೆ. ಲಕ್ಷಾಂತರ ಕಾರ್ಯಕರ್ತರ ಒಂದು ಬೆವರಿದೆ ಇದರಲ್ಲಿ. ಪಕ್ಷ ಸಂಘಟನೆ ಎಷ್ಟು ಎತ್ತರಕ್ಕೆ ಬೆಳೆದು ಬಂದು ನಿಂತದ್ದಲ್ಲಿ. ಹಾಗಾಗಿ ನನ್ನನ್ನು ಒಳಗೊಂಡಂತೆ ನಾನು ಯಾವ ರೀತಿ ನಡ್ಕೊಳ್ತೇನೆ, ಏನು ಮಾತನಾಡ್ತೇನೆ, ಕಾರ್ಯಕರ್ತನ ಒಳಗೊಂಡಂತೆ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಎಲ್ಲರೂ ಕೂಡ MLA ಆಗೋದಕ್ಕಾಗಲ್ಲ, ಎಲ್ಲರೂ ಕೂಡ ಮಂತ್ರಿ ಆಗೋದಕ್ಕಾಗೋದಿಲ್ಲ. ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಇಲ್ಲದೇ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಅಪೇಕ್ಷೆ ಒಬ್ಬ ಕಾರ್ಯಕರ್ತನಾಗಿ, ರಾಜ್ಯದ ಅಧ್ಯಕ್ಷನಾಗಲ್ಲ, ನನ್ನ ಅಪೇಕ್ಷೆ ಇರ್ತಕ್ಕಂಥದ್ದು ನನ್ನನ್ನು ಒಳಗೊಂಡಂತೆ ನಮ್ಮ ನಡವಳಿಕೆ ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾರೂ ಕೂಡ ನಡೆದುಕೊಳ್ಬಾರದು. ಇದು ನನ್ನ ಅಪೇಕ್ಷೆನೂ ಇದೆ, ಕಾರ್ಯಕರ್ತರ ಅಪೇಕ್ಷೆನೂ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಪಕ್ಷದ ಹಿತದೃಷ್ಟಿಯಿಂದ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೇಜವಾಬ್ದಾರಿ ಮುಖ್ಯಮಂತ್ರಿ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಒಟ್ಟಾಗಿ ಹೋಗ್ಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಇದೆ, ನಂದು ಇದೆ, ರಾಷ್ಟ್ರೀಯ ನಾಯಕರದ್ದು ಕೂಡ ಇದೆ. ಇರ್ಲಿ ಬಿಡಪ್ಪ, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಇನ್ನೊಂದು ಪರಮೇಶ್ವರ್ ಕಿಡಿಕಾರಿದ್ದಾರೆ. ನಾವು ಇಬ್ರು ಕಾಂಪ್ರಮೈಸ್, DCM CM ಅವರೇ ಎಲ್ಲಾನು ಕಾಂಪ್ರಮೈಸ್ ಅಧಿಕಾರ ಮಾಡ್ಕೊಂಡ್ರೆ ನಾವ್ಯಾಕೆ ಇರಬೇಕು ಅಂತೇಳಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಇನ್ನೊಂದು ತಿಂಗಳು ನೋಡಿ, ಇನ್ನೊಂದು ಅಧಿವೇಶನ ಪ್ರಾರಂಭ ಆಗ್ತದೆ 9ನೇ ತಾರೀಕಿಂದ. ಕಾಂಗ್ರೆಸ್ ಗುದ್ದಾಟನೂ ಕೂಡ ಪ್ರಾರಂಭ ಈಗಾಗಲೇ ಆಗಿದೆ. ಹಾಗೆ ಬರೋದ್ರಿಂದ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಇದೆ. ಎಲ್ಲವೂ ಕೂಡ ಕಾದು ನೋಡೋಣ.